ಕನ್ನಡ ಚಳುವಳಿ ವಾಟಾಳ್ ಪಕ್ಷ ನಿರಂತರವಾಗಿ ಪ್ರಜಾಪ್ರಭುತ್ವಕ್ಕೆ ಬಹಳ ಗೌರವ, ಪ್ರೀತಿ, ಅಭಿಮಾನವನ್ನು ಅರ್ಪಿಸ್ತಾ ಬಂದಿದೆ. ಪ್ರಜಾಪ್ರಭುತ್ವ ಉಳಿಬೇಕು, ಬೆಳೆಯಬೇಕು. ಪ್ರಜಾಪ್ರಭುತ್ವ ಉಳಿಯೋದಕ್ಕೆ ಇಡೀ ದೇಶದ, ವಿಶ್ವದ ಜನರು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾಗಿದೆ. ಮಹಾತ್ಮ ಗಾಂಧೀಜಿಯವರು ಶಾಂತಿಗಾಗಿ, ಶಾಂತಿಯ ದೂತರಾಗಿ ಈ ದೇಶದ ಮಹಾನ್ ವ್ಯಕ್ತಿಯಾಗಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಅದ್ಭುತವಾದ ಸಂವಿಧಾನವನ್ನು ನಮಗೆ ಕೊಟ್ಟಿದ್ದಾರೆ. ಈ ದೇಶದ ಮೊದಲನೆಯ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ದೇಶಕ್ಕೆ ಒಳ್ಳೆ ಬುನಾದಿಯನ್ನು ಹಾಕಿದ್ದಾರೆ. ಈ ದೇಶ ಅದ್ಭುತವಾದಂಥ ದೇಶ. ಮೌಲಾನಾ ಆಜಾದರು, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಎಲ್ಲರೂ ಭಾರಿ 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 ಜನ ಮಹಾತ್ಮ ಗಾಂಧೀಜಿಯವರ ಜೊತೆಯಲ್ಲಿ ಈ ದೇಶಕ್ಕಾಗಿ, ಸ್ವಾತಂತ್ರ್ಯಕ್ಕಾಗಿ ಸತ್ಯವೇ ಎಲ್ಲ, ಸತ್ಯಕ್ಕೆ ಶಕ್ತಿ ಕೊಟ್ಟಿದ್ದಾರೆ. ಸತ್ಯಕ್ಕೆ, ಪ್ರಾಮಾಣಿಕತೆಗೆ ಶಕ್ತಿ ಕೊಟ್ಟಿದ್ದಾರೆ. ಪ್ರಪಂಚ ಯುದ್ಧಕ್ಕೆ ನಿಲ್ಲುವ ಬದಲು ಮಹಾತ್ಮ ಗಾಂಧೀಜಿಯವರ ತತ್ವ ಸಿದ್ಧಾಂತವನ್ನು ಮೊದಲು ಅರ್ಥ ಮಾಡ್ತಾರೆ. ಇಡೀ ಪ್ರಪಂಚಕ್ಕೆ ಮಹಾತ್ಮ ಗಾಂಧೀಜಿಯವರು ತತ್ವ ದಾರಿದೀಪ. ಮಹಾತ್ಮ ಗಾಂಧೀಜಿಯವರನ್ನ ಇಡೀ ಪ್ರಪಂಚವೇ ನಿತ್ಯ ನಿರಂತರವಾಗಿ ನೆರಿಬೇಕು. ಇವತ್ತು ಪ್ರಜಾಪ್ರಭುತ್ವ ಅಂದರೆ ಏನಾಗಿದೆ? ಈ ದೇಶದಲ್ಲಿ, ಪ್ರಪಂಚದಲ್ಲಿ ಅನೇಕ ದೇಶಗಳು ಪ್ರಜಾಪ್ರಭುತ್ವವನ್ನು ಕಡೆಗಣಿಸಿದ್ದಾರೆ. ಅನೇಕ ದೇಶಗಳು ಬಹಳ ಯುದ್ಧಕ್ಕಾಗಿ ಕಾದಿದ್ದಾರೆ. ಅನೇಕ ದೇಶಗಳು ಯುದ್ಧವನ್ನು ಮಾಡುವ ಮೂಲಕ ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಅನೇಕ ದೇಶಗಳು ಬಹಳ ಸರ್ವಾಧಿಕಾರದಲ್ಲಿ ಮುಳುಗಿವೆ. ಇಡೀ ವಿಶ್ವದಲ್ಲಿ ಸಮಗ್ರವಾಗಿ ಸ್ವಾತಂತ್ರ್ಯ ಉಳಿಬೇಕು, ಪ್ರಜಾಪ್ರಭುತ್ವ ಉಳಿಬೇಕು.